ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಈಗ ಅವರು ಮಂತ್ರಿಗಳ ಬದಲಿಗಾಗಿ ಜಠಾರ, ಮೊಕಾಶಿ, ಕೃಷ್ಣಾಬಾಯಿ ಎನ್ನುವಂತಹ 3 ಜನ ಪಾರುಪತ್ಯದ ವ್ಯವಸ್ಥೆಗೆ ಬಂದರು. ಕೃಷ್ಣಾಬಾಯಿಯವರು ಅಡಿಗೆ ಮನೆಯ ಉಸ್ತುವಾರಿನ ನೋಡ್ಕೊಳ್ತಾ ಇದ್ರಂತೆ. 3 ಜನರಿಗೂ ಇವರನ್ನು ಕಂಡ್ರೆ ಬಹಳ ವಿರೋಧವೇ, ಯಾಕೋ ಗೊತ್ತಿರಲಿಲ್ಲ. ಯಾಕೆಂದರೆ ಇವರನ್ನು ನೋಡಿದ ಕ್ಷಣದಲ್ಲಿ ತುಂಬ ಅಸೂಯೆ ಪಡೋದು ಅಲ್ಲ, ವಿರೋಧಿಸೋದನ್ನು ಮಾಡ್ತಾ ಇದ್ರಂತೆ. ಗದ್ದಿಗೆಯನ್ನು ನೋಡ್ತಿರುವಂತಹ ಮಹಾರಾಜರ ಬಳಿಗೂ ಹೋಗಿ ಇವರ ಬಗ್ಗೆ ದೂರು ಹೇಳಿದಂತಹ ಘಟನೆಯೂ ನಡೆಯಿತು. ಶ್ರೀಧರರು ಕೇವಲ ಕೌಪೀನವನ್ನು ಧರಿಸಿ ಸಂಪೂರ್ಣವಾಗಿ ಸಜ್ಜನಗಡದಲ್ಲಿ ಓಡಾಡ್ತಾ ಇರ್ತಾರೆ. ಅದು ತುಂಬ ಬಂದವರಿಗೆಲ್ಲ ಸಹನೆ ಆಗೋದಿಲ್ಲ ಆ ಸ್ಥಿತಿಯಲ್ಲಿ ಅವರು ಓಡಾಡ್ತಾ ಇದ್ರೆ ಅಂತ ಹೇಳಿದಾಗ ಆ ಗದ್ದಿಗೆಯ ಒಡೆಯರಾದಂತಹ ಬಾಪು ಮಹಾರಾಜರು ಹೇಳಿದ್ರಂತೆ, ಹಾಗೆ ಅವರು ಓಡಾಡ್ತಾ ಇದ್ದಾರೆ ಅಂತಾದರೆ ಅದರಲ್ಲಿ ಆಕ್ಷೇಪ ಮಾಡೋದೇನಿಲ್ಲ. ಯಾಕೆಂದರೆ ಕ್ಷೇತ್ರವೇ ಕೌಪೀನದಾರಿಗಳದ್ದು, ಯಾಕೆ ಅದನ್ನು ಕೇಳಬೇಕು ಅಂತ. ಯಾಕೆಂದರೆ ಸಮರ್ಥ ರಾಮದಾಸರು ಕೂಡ ಅದೇ ಸ್ಥಿತಿಯಲ್ಲೇ ಇದ್ದವರು, ಕೌಪೀನದಾರಿಗಳಾಗಿಯೇ ಬದುಕನ್ನು ಕಳೆದವರು. ಅಂತಹ ಸ್ಥಿತಿಯಲ್ಲಿದ್ದಾಗ ಅವರ ಯಾವ ಸಮಾಧಿ ಸ್ಥಳವಾದಂತಹ ಸಜ್ಜನಗಡದಲ್ಲಿ ಮತ್ತೊಬ್ಬರು ಅವರನ್ನು ಅನುಸರಿಸಲಿಕ್ಕೆ ಬಂದರೆ ಆಕ್ಷೇಪ ಮಾಡಲಿಕ್ಕಿಲ್ಲ ಅಂತ ಅಷ್ಟ ಹೇಳಿದ ಮೇಲೆ ಇವರು ಸುಮ್ಮನಾಗ್ತಾರೆ. ಆದರೆ ಇವರನ್ನು ಕಂಡಾಗ ಯಾವಾಗಲೂ ಒಂದು ರೀತಿ ಆಕ್ಷೇಪವನ್ನು ಮಾಡುತ್ತಾ ಕೃಷ್ಣಾಬಾಯಿ ಅಂತ ಹೇಳ್ತಿದ್ರಂತ. ಇಷ್ಟೆಲ್ಲ ವಯಸ್ಕರಾದವರು, ಬೇಕಾದಷ್ಟು ಆರೋಗ್ಯ ಉಂಟು, ಎಲ್ಲಾದರೂ ದುಡಿದು ತಿನ್ನಬಹುದು, ಅದನ್ನು ಬಿಟ್ಟು ಕೇವಲ ಈ ರೀತಿಯಲ್ಲಿ ಬಂದು ಹೊಟ್ಟೆಗಿಲ್ಲದಿದ್ದ ಅವರ ಹಾಗೆ ಜೀವನವನ್ನು ಹೊರೆದುಕೊಳ್ಳಿಕ್ಕೆ ಬೇಕಾಗಿ ಇಂತಹ ಒಂದು ಕಾರ್ಯಕ್ಕೆ ಬರ್ತಾರೆ ಅಂತೆಲ್ಲ ನಿಂದಿಸ್ತಾ ಇದ್ರಂತೆ. ಅದರ ಜೊತೆಗೆ ಬಾಲ್ಯದಿಂದಲೂ ಯೋಗದಲ್ಲಿಯೋ ವ್ಯಾಯಾಮದಲ್ಲಿಯೋ ತೊಡಗಿದಂತಹ ದೇಹ ಒಂದಷ್ಟು ಆಹಾರ ಪ್ರಮಾಣದಲ್ಲಿ ಹೆಚ್ಚೇ ಬೇಕಾಗ್ತಿತ್ತು ಇವರಿಗೆ. ಮತ್ತು ಸಜ್ಜನಗಡದಲ್ಲಿ ರಾತ್ರಿ 3 ಗಂಟೆ ಅಂದರೆ ಬೆಳಗಿನ ಜಾವ 3 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಿರಂತರವಾದಂತಹ ದುಡಿಮೆ, ಯಾವ ಒಂದು ಕ್ಷಣ ಸಮಯ ವಿಶ್ರಾಂತಿ ಇಲ್ಲದೆ ದುಡಿತಾ ಇದ್ರು. ಹಾಗಾಗಿ ಏನನ್ನ ತಿಂದರೂ ಮತ್ತೆ ಮತ್ತೆ ಹಸಿವೆ ಆಗ್ತಾ ಇತ್ತು. ಆದರೆ ಈ ಆಡಳಿತ ಬದಲಾದ ಮೇಲೆ ಸಮಯಕ್ಕೆ ಸರಿಯಾಗಿ ಊಟ ಸಿಗುವುದು ಕಷ್ಟ ಆಯಿತು. ಬೆಳಗ್ಗೆ ಕಡಲೆಕಾಳು, ನೆಲಗಡಲೆಯನ್ನು ತಿಂಡಿಗೆ ಅಂತ ಬಳಸ್ತಾ ಇದ್ರು. ಅದು ಬೇಕಷ್ಟು ಪ್ರಮಾಣದಲ್ಲಿ ಆಡಳಿತದಿಂದ ಒದಗಿಸಿ ಕೊಡ್ತಾ ಇರಲಿಲ್ಲ. ಹಾಗಾಗಿ ಇವರಿಗೆ ಬೆಳಗ್ಗೆ ಹೊಟ್ಟೆ ತುಂಬ ಅಷ್ಟು ತಿಂಡಿ ಸಿಗ್ತಿರಲಿಲ್ಲ. ಕಾರ್ಯದ ಒತ್ತಡದಲ್ಲಿ ಬೇಕಾದಷ್ಟು ಮುದುಕರಿಯ ಸಂಗ್ರಹವೂ ಆಗ್ತಾ ಇರಲಿಲ್ಲ. ಹಾಗಂತ ಕಾರ್ಯ ಮಾಡಬೇಕಾದ್ದು ಬಹಳಷ್ಟು ಇರ್ತಿತ್ತು. ಹಸಿವಾದಾಗ ಆ ಸ್ಥಿತಿಯಲ್ಲಿ ಶ್ರೀಧರರು ಎಲ್ಲಿಯೋ ಹೂವನ್ನು ಸಂಗ್ರಹಿಸಲಿಕ್ಕೆ ಹೋದಾಗ ಗಡದ ಸಮೀಪ ಇರುವಂತಹ ಹೊಲಗಳಲ್ಲಿ ಜೋಳದ ತೆನೆಯನ್ನು ತಿನ್ನುತ್ತಿದ್ರಂತೆ. ಜೋಳ, ರಾಗಿ ಮುಂತಾದ ಬೆಳೆಯ ತೆನೆಯನ್ನು ತಿನ್ನೋದು, ಚದುರಂಗದಂತಹ ಕಾಡಿನ ಹಣ್ಣುಗಳನ್ನು, ಹತ್ತಿಯ ಹಣ್ಣು, ಆಲದ ಹಣ್ಣೆಲ್ಲ ತಿಂದು ಹಸಿವನ್ನು ನೀಗಿಸಿಕೊಳ್ತಾ ಇದ್ರಂತೆ. ಆ ಸ್ಥಿತಿಯಲ್ಲಿ ತಮ್ಮ ಜೀವನವನ್ನು ಸವಿಸ್ತಾ ಇದ್ರು. ಕಡೆಗೆ ಒಂದು ಕ್ಷಣದಲ್ಲಿ ಅನ್ನಿಸ್ತಂತೆ, ದೇಹ ಪೋಷಣೆಗೆ ಬೇಕಾಗಿ ನಾವು ಇಷ್ಟೆಲ್ಲ ಯಾಕೆ ಮಾಡಬೇಕು? ತನ್ನ ಉದ್ದೇಶ ಕೇವಲ ದೇಹ ಪೋಷಣೆ ಮಾತ್ರ ಅಲ್ವಲ್ಲ, ಇದಕ್ಕಿಂತ ಹೊರತಾದಂತಹ ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದೇನೆ. ಹಾಗಾಗಿ ದೇಹ ಪೋಷಣೆಯ ಕಡೆಗೆ ಹೆಚ್ಚು ಗಮನ ಕೊಡಬಾರದು ಅಂತ ತೀರ್ಮಾನಿಸಿ ಅದನ್ನು ತಿನ್ನುವುದನ್ನು ಬಿಟ್ಟು ಸಿಕ್ಕಿದ್ರೆ ಬೇಕಾದಷ್ಟು ತಿಂದರು, ಇಲ್ಲದೆ ಹೋದರೆ ಇದ್ದಿದ್ರಲ್ಲೇ ದಿನವನ್ನು ಕಳೆಯಲಿಕ್ಕೆ ತೊಡಗಿದ್ರು ಶ್ರೀಧರ ಮಹಾಪ್ರಭುಗಳು.